Hello everyone, welcome to ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 4ನೇ ಪ್ರಶ್ನೆ. ಕುದುರೆಯು ಬಂಡಿಯನ್ನು ಸ್ಥಿರ ವೇಗದಲ್ಲಿ ಚಲಿಸಲು ಬಲವನ್ನು ಪ್ರಯೋಗಿಸುತ್ತಲೇ ಇರುತ್ತದೆ. ಏಕೆ? ವಿವರಿಸಿ. ಕುದುರೆಯು ಬಂಡಿಯನ್ನ ಸ್ಥಿರ ವೇಗದಲ್ಲಿ ಚಲಿಸಲಿಕ್ಕೆ ಬಲವನ್ನ ಪ್ರಯೋಗಿಸ್ತಾನೆ ಇರುತ್ತೆ. ಏಕೆ ಅಲ್ವಾ? ಕುದುರೆ ನಿಂತ್ಕೊಳ್ಳೋದಿಲ್ಲ, ಬಲವನ್ನ ಪ್ರಯೋಗಿಸಿ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಯಾಕೆಂದ್ರೆ ನೆಲ ಮತ್ತು ಬಂಡಿಯ ನಡುವಿನ ಘರ್ಷಣೆಯ ಬಲವನ್ನು ನಿವಾರಿಸಲು ಕುದುರೆಯು ಸ್ಥಿರವಾದ ವೇಗದಲ್ಲಿ ಬಂಡಿಯನ್ನು ಚಲಿಸಲು ನಿರಂತರ ಬಲವನ್ನು ಪ್ರಯೋಗಿಸುತ್ತದೆ. ನಿಮಗೆ ಗೊತ್ತಿದೆ, ಘರ್ಷಣಾ ಬಲ ಅನ್ನುವಂಥದ್ದು ಎರಡು ಮೇಲ್ಮೈಗಳು ಸಂಪರ್ಕದಲ್ಲಿರುವಾಗ ಚಲನೆಯನ್ನ ವಿರೋಧಿಸುವಂತಹ ಬಲವಾಗಿದೆ. ಇಲ್ಲಿ ಚಕ್ರ ಮತ್ತೆ ನೆಲ ಎರಡು ಸಂಪರ್ಕದಲ್ಲಿದೆ. ಹಾಗಾಗಿ ಏನಾಗುತ್ತೆ, ಚಕ್ರ ಮುಂದೋಗ್ಲಿಕ್ಕೆ ನೋಡುತ್ತೆ, ಘರ್ಷಣೆ ಬಲ ಹೋಗ್ಬೇಡದ್ದು ಇಲ್ಲಿ ಅಂತ. ಹಾಗಾಗಿ ಈ ಘರ್ಷಣೆಯನ್ನ ಓವರ್ಕಮ್ ಮಾಡಬೇಕು ಅಂದ್ರೆ ನೆಲ ಮತ್ತೆ ಬಂಡಿಯ ಚಕ್ರದ ನಡುವಿನ ಘರ್ಷಣೆಯ ಬಲವನ್ನ ನಿವಾರಿಸಲಿಕ್ಕೆ ಕುದುರೆ ಏನ್ ಮಾಡುತ್ತೆ, ಸ್ಥಿರವಾದ ವೇಗದಲ್ಲಿ ಬಂಡಿಯನ್ನ ಚಲಿಸಲಿಕ್ಕಾಗಿ ನಿರಂತರ ಬಲವನ್ನ ಪ್ರಯೋಗಿಸ್ತದೆ. ಇಲ್ಲಾಂದ್ರೆ ಘರ್ಷಣೆಯ ಬಲದ ಕಾರಣದಿಂದಾಗಿ ಬಂಡಿ ನಿಂತ್ಕೊಂಡು ಬಿಡುತ್ತೆ, ಚಲಿಸೋದಿಲ್ಲ. ಈ ಕಾರಣಕ್ಕಾಗಿ ನಿರಂತರವಾಗಿ ಬಲವನ್ನ ಪ್ರಯೋಗಿಸ್ತಾನೆ ಇರುತ್ತೆ. ಥ್ಯಾಂಕ್ ಯು.